ಶಿವಮೊಗ್ಗದಿಂದ ಮಾಲತೀಶ್ ಅವರು ಕಾಲ್ ಮಾಡಿದ್ದಾರೆ. ಮಾಲತೀಶ್ ಅವರೇ ಹೇಳಿ. ಮೇಡಮ್ ಸರ್ ಸರ್ ನಮಸ್ತೆ. ನಮಸ್ಕಾರ ಸರ್ ಮೇಡಮ್ ನಮಸ್ತೆ. ನಾನು ಶಿವಮೊಗ್ಗದಿಂದ ನಾನು ಫ್ಯಾಕ್ಟ್ರಿ ವರ್ಕರ್ ಮೇಡಮ್. ನಾನು ಫ್ಯಾಕ್ಟ್ರಿ ವರ್ಕ್ ಹೋಗ್ತೀನಿ, ಲೇತ್ ವರ್ಕಿಗೆ. ಓಕೆ. ಬಟ್ ಮೇಡಮ್ ಇವಾಗ ಒಂದು ವರ್ಷದಿಂದ ಒಂದೆರಡು ವರ್ಷದಿಂದನೂ ಸ್ವಲ್ಪ ಅಂದ್ರೆ ಪದೇ ಪದೇ ECG ಎಲ್ಲ ಮಾಡ್ತಿದ್ದೀನಿ ಮ್ಯಾಮ್, ಲೈಫ್ ಕೇರ್ ಅಲ್ಲೆಲ್ಲ. ಬಟ್ ಎಲ್ಲಾದ್ರೂ ನಾರ್ಮಲ್ ಬರುತ್ತೆ. ಪದೇ ಪದೇ ಸ್ವಲ್ಪ ಲೆಫ್ಟ್ ಸೈಡ್ ತುಂಬಾ ಅವಾಗ ಸ್ವಲ್ಪ ಮಧ್ಯ ಭಾಗ ಸೈಡ್ ಭಾಗ ನೋವು ಕೊಡ್ತಾ ಇರುತ್ತೆ ಮೇಡಮ್. ಅದು ನಿಮ್ಗೆ ಒಂದ್ಸಲ ನೋವು ಬಂದ್ರೆ ಎಷ್ಟೊತ್ತಿರುತ್ತಮ್ಮ ಅದು? ಮೇಡಮ್ ನನಗೆ ಒಂದ್ ಸ್ವಲ್ಪ ನಮ್ದು ಲೆಫ್ಟ್ ಕೈ ಯಾವಾಗ್ಲೂ ರನ್ನಿಂಗ್ ಇರುತ್ತೆ ಮೇಡಮ್, ಮಿಷಿನ್ ಅಲ್ಲಿ ವರ್ಕ್ ಇರುತ್ತೆ. ಸೊ ಹಾಗಾದ್ರೆ ಅದು ನರಗಳಿಂದ ಬರುವಂತದ್ದು. ನರಗಳ ಇದು ಕೇವಲ ಮಾಲತಿಯವರು ಅಷ್ಟೇ ಅಲ್ಲ, ಕೆಲ್ಸಕ್ಕೆ ಹೋಗುವಂತ ಪ್ರತಿಯೊಬ್ಬರದು ಕೂಡ ಇದೇ ಒಂದು ಸಮಸ್ಯೆ ಇರುತ್ತೆ ನೋಡಿ. ನೀವೇನ್ ನಾಳೆ ಆಸ್ಪತ್ರೆಗೆ ಹೋಗ್ಬೋದು ಬೇಡ, ಇಲ್ಲೇ. ಆಮೇಲೆ ECG ಪದೇ ಪದೇ ಮಾಡಿಸ್ಕೊಂಡ್ರು ನಾರ್ಮಲ್ ಬರುತ್ತೆ, ಯಾಕಂದ್ರೆ ಅದು ಪ್ರಯೋಜನ ಇಲ್ಲ. ನೀವು ಮಾಡಿಸ್ಕೊಳ್ಳೋದೇ ಬೇಕಾದ್ರೆ ಟ್ರೆಡ್ಮಿಲ್ ಎಕ್ಸರ್ಸೈಸ್ ಟೆಸ್ಟ್ ಮಾಡಿ, ಆವಾಗ ನಿಮ್ಗೆ ಇದೇನೋ ಇಲ್ಲೋ ಅಂತ. ಬಟ್ ನಿಮ್ಮ ಸಿಂಪ್ಟಮ್ ಕೇಳೋದ್ ನೋಡಿದ್ರೆ ಇದು ಹಾರ್ಟ್ದಲ್ಲಮ್ಮ. ಇದು ನೀವು ಕೆಲಸ ಮಾಡ್ತಾ ಇರೋದ್ರಿಂದ ಮಸಲು ಮತ್ತೆ ನರಗಳ ನೋವದು. ಸರ್ವೈಕಲ್ ಸ್ಪಾಂಡಲೈಟಿಸ್ ಅಂತಾನು ಹೇಳ್ಬೋದು ಒಂದೊಂದ್ಸಲ ಚಿಕ್ಕ ವಯಸ್ಸು. ಹಾಗಾಗಿ ಎಕ್ಸರ್ಸೈಸ್ಗಳು ಮತ್ತೆ ರೆಗ್ಯುಲರ್ ಆಗಿ ನೀವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿದ್ರೆ ಬ್ರೇಕ್ ಕೊಟ್ಟು ಕೆಲಸ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಆದಷ್ಟು ಕಂಟಿನ್ಯೂಸ್ ಆಗಿ ಎಕ್ಸರ್ಷನಲ್ ವರ್ಕ್ ಮಾಡಕ್ ಹೋಗ್ಬೇಡಿ. ಅವಾಗ ನಿಮ್ಗೆ ಮಸಲ್ಸ್ ಗಳು ರಿಲ್ಯಾಕ್ಸ್ ಆಗುತ್ತೆ. ಆಗ ಪದೇ ಪದೇ ಈ ತರ ಆಗೋದು ತಪ್ಪಿಸಬಹುದು. ಓಕೆ ವೀಕ್ಷಕರೇ, ನೋಡಿ ಇಷ್ಟೊತ್ತವರೆಗೂ ನಿಮ್ಗೆ ಅವಕಾಶ ಮಾಡಿಕೊಟ್ವಿ. ಎಷ್ಟು ಜನ ಸಾಧ್ಯ ಆದ್ರೂ ಅಷ್ಟು ಜನ ನಿಮ್ಮ ಡೌಟ್ಗಳನ್ನ ನಮ್ಮ ಬಳಿ ಹೇಳ್ಕೊಂಡು ಖ್ಯಾತ ವೈದ್ಯರ ಮೂಲಕ ಆ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಂಡಿದ್ರಿ. ಅದು ಕೇವಲ ನಿಮ್ದಷ್ಟೇ ಅಲ್ಲ, ನಿಮ್ಮಂತೆ ನೂರಾರು ಜನ ಇರ್ತಾರೆ, ಅವರ ಡೌಟ್ಗಳು ಕೂಡ ಕ್ಲಿಯರ್ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಶಿವಮೊಗ್ಗದಿಂದ ಮಾಲತೀಶ್ ಅವರು ಕಾಲ್ ಮಾಡಿದ್ದಾರೆ. ಮಾಲತೀಶ್ ಅವರೇ ಹೇಳಿ. ಮೇಡಮ್ ಸರ್ ಸರ್ ನಮಸ್ತೆ. ನಮಸ್ಕಾರ ಸರ್ ಮೇಡಮ್ ನಮಸ್ತೆ. ನಾನು ಶಿವಮೊಗ್ಗದಿಂದ ನಾನು ಫ್ಯಾಕ್ಟ್ರಿ ವರ್ಕರ್ ಮೇಡಮ್. ನಾನು ಫ್ಯಾಕ್ಟ್ರಿ ವರ್ಕ್ ಹೋಗ್ತೀನಿ, ಲೇತ್ ವರ್ಕಿಗೆ. ಓಕೆ. ಬಟ್ ಮೇಡಮ್ ಇವಾಗ ಒಂದು ವರ್ಷದಿಂದ ಒಂದೆರಡು ವರ್ಷದಿಂದನೂ ಸ್ವಲ್ಪ ಅಂದ್ರೆ ಪದೇ ಪದೇ ECG ಎಲ್ಲ ಮಾಡ್ತಿದ್ದೀನಿ ಮ್ಯಾಮ್, ಲೈಫ್ ಕೇರ್ ಅಲ್ಲೆಲ್ಲ. ಬಟ್ ಎಲ್ಲಾದ್ರೂ ನಾರ್ಮಲ್ ಬರುತ್ತೆ. ಪದೇ ಪದೇ ಸ್ವಲ್ಪ ಲೆಫ್ಟ್ ಸೈಡ್ ತುಂಬಾ ಅವಾಗ ಸ್ವಲ್ಪ ಮಧ್ಯ ಭಾಗ ಸೈಡ್ ಭಾಗ ನೋವು ಕೊಡ್ತಾ ಇರುತ್ತೆ ಮೇಡಮ್. ಅದು ನಿಮ್ಗೆ ಒಂದ್ಸಲ ನೋವು ಬಂದ್ರೆ ಎಷ್ಟೊತ್ತಿರುತ್ತಮ್ಮ ಅದು? ಮೇಡಮ್ ನನಗೆ ಒಂದ್ ಸ್ವಲ್ಪ ನಮ್ದು ಲೆಫ್ಟ್ ಕೈ ಯಾವಾಗ್ಲೂ ರನ್ನಿಂಗ್ ಇರುತ್ತೆ ಮೇಡಮ್, ಮಿಷಿನ್ ಅಲ್ಲಿ ವರ್ಕ್ ಇರುತ್ತೆ. ಸೊ ಹಾಗಾದ್ರೆ ಅದು ನರಗಳಿಂದ ಬರುವಂತದ್ದು. ನರಗಳ ಇದು ಕೇವಲ ಮಾಲತಿಯವರು ಅಷ್ಟೇ ಅಲ್ಲ, ಕೆಲ್ಸಕ್ಕೆ ಹೋಗುವಂತ ಪ್ರತಿಯೊಬ್ಬರದು ಕೂಡ ಇದೇ ಒಂದು ಸಮಸ್ಯೆ ಇರುತ್ತೆ ನೋಡಿ. ನೀವೇನ್ ನಾಳೆ ಆಸ್ಪತ್ರೆಗೆ ಹೋಗ್ಬೋದು ಬೇಡ, ಇಲ್ಲೇ. ಆಮೇಲೆ ECG ಪದೇ ಪದೇ ಮಾಡಿಸ್ಕೊಂಡ್ರು ನಾರ್ಮಲ್ ಬರುತ್ತೆ, ಯಾಕಂದ್ರೆ ಅದು ಪ್ರಯೋಜನ ಇಲ್ಲ. ನೀವು ಮಾಡಿಸ್ಕೊಳ್ಳೋದೇ ಬೇಕಾದ್ರೆ ಟ್ರೆಡ್ಮಿಲ್ ಎಕ್ಸರ್ಸೈಸ್ ಟೆಸ್ಟ್ ಮಾಡಿ, ಆವಾಗ ನಿಮ್ಗೆ ಇದೇನೋ ಇಲ್ಲೋ ಅಂತ. ಬಟ್ ನಿಮ್ಮ ಸಿಂಪ್ಟಮ್ ಕೇಳೋದ್ ನೋಡಿದ್ರೆ ಇದು ಹಾರ್ಟ್ದಲ್ಲಮ್ಮ. ಇದು ನೀವು ಕೆಲಸ ಮಾಡ್ತಾ ಇರೋದ್ರಿಂದ ಮಸಲು ಮತ್ತೆ ನರಗಳ ನೋವದು. ಸರ್ವೈಕಲ್ ಸ್ಪಾಂಡಲೈಟಿಸ್ ಅಂತಾನು ಹೇಳ್ಬೋದು ಒಂದೊಂದ್ಸಲ ಚಿಕ್ಕ ವಯಸ್ಸು. ಹಾಗಾಗಿ ಎಕ್ಸರ್ಸೈಸ್ಗಳು ಮತ್ತೆ ರೆಗ್ಯುಲರ್ ಆಗಿ ನೀವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿದ್ರೆ ಬ್ರೇಕ್ ಕೊಟ್ಟು ಕೆಲಸ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಆದಷ್ಟು ಕಂಟಿನ್ಯೂಸ್ ಆಗಿ ಎಕ್ಸರ್ಷನಲ್ ವರ್ಕ್ ಮಾಡಕ್ ಹೋಗ್ಬೇಡಿ. ಅವಾಗ ನಿಮ್ಗೆ ಮಸಲ್ಸ್ ಗಳು ರಿಲ್ಯಾಕ್ಸ್ ಆಗುತ್ತೆ. ಆಗ ಪದೇ ಪದೇ ಈ ತರ ಆಗೋದು ತಪ್ಪಿಸಬಹುದು. ಓಕೆ ವೀಕ್ಷಕರೇ, ನೋಡಿ ಇಷ್ಟೊತ್ತವರೆಗೂ ನಿಮ್ಗೆ ಅವಕಾಶ ಮಾಡಿಕೊಟ್ವಿ. ಎಷ್ಟು ಜನ ಸಾಧ್ಯ ಆದ್ರೂ ಅಷ್ಟು ಜನ ನಿಮ್ಮ ಡೌಟ್ಗಳನ್ನ ನಮ್ಮ ಬಳಿ ಹೇಳ್ಕೊಂಡು ಖ್ಯಾತ ವೈದ್ಯರ ಮೂಲಕ ಆ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಂಡಿದ್ರಿ. ಅದು ಕೇವಲ ನಿಮ್ದಷ್ಟೇ ಅಲ್ಲ, ನಿಮ್ಮಂತೆ ನೂರಾರು ಜನ ಇರ್ತಾರೆ, ಅವರ ಡೌಟ್ಗಳು ಕೂಡ ಕ್ಲಿಯರ್ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಶಿವಮೊಗ್ಗದಿಂದ ಮಾಲತೀಶ್ ಅವರು ಕಾಲ್ ಮಾಡಿದ್ದಾರೆ. ಮಾಲತೀಶ್ ಅವರೇ ಹೇಳಿ. ಮೇಡಮ್ ಸರ್ ಸರ್ ನಮಸ್ತೆ. ನಮಸ್ಕಾರ ಸರ್ ಮೇಡಮ್ ನಮಸ್ತೆ. ನಾನು ಶಿವಮೊಗ್ಗದಿಂದ ನಾನು ಫ್ಯಾಕ್ಟ್ರಿ ವರ್ಕರ್ ಮೇಡಮ್. ನಾನು ಫ್ಯಾಕ್ಟ್ರಿ ವರ್ಕ್ ಹೋಗ್ತೀನಿ, ಲೇತ್ ವರ್ಕಿಗೆ. ಓಕೆ. ಬಟ್ ಮೇಡಮ್ ಇವಾಗ ಒಂದು ವರ್ಷದಿಂದ ಒಂದೆರಡು ವರ್ಷದಿಂದನೂ ಸ್ವಲ್ಪ ಅಂದ್ರೆ ಪದೇ ಪದೇ ECG ಎಲ್ಲ ಮಾಡ್ತಿದ್ದೀನಿ ಮ್ಯಾಮ್, ಲೈಫ್ ಕೇರ್ ಅಲ್ಲೆಲ್ಲ. ಬಟ್ ಎಲ್ಲಾದ್ರೂ ನಾರ್ಮಲ್ ಬರುತ್ತೆ. ಪದೇ ಪದೇ ಸ್ವಲ್ಪ ಲೆಫ್ಟ್ ಸೈಡ್ ತುಂಬಾ ಅವಾಗ ಸ್ವಲ್ಪ ಮಧ್ಯ ಭಾಗ ಸೈಡ್ ಭಾಗ ನೋವು ಕೊಡ್ತಾ ಇರುತ್ತೆ ಮೇಡಮ್. ಅದು ನಿಮ್ಗೆ ಒಂದ್ಸಲ ನೋವು ಬಂದ್ರೆ ಎಷ್ಟೊತ್ತಿರುತ್ತಮ್ಮ ಅದು? ಮೇಡಮ್ ನನಗೆ ಒಂದ್ ಸ್ವಲ್ಪ ನಮ್ದು ಲೆಫ್ಟ್ ಕೈ ಯಾವಾಗ್ಲೂ ರನ್ನಿಂಗ್ ಇರುತ್ತೆ ಮೇಡಮ್, ಮಿಷಿನ್ ಅಲ್ಲಿ ವರ್ಕ್ ಇರುತ್ತೆ. ಸೊ ಹಾಗಾದ್ರೆ ಅದು ನರಗಳಿಂದ ಬರುವಂತದ್ದು. ನರಗಳ ಇದು ಕೇವಲ ಮಾಲತಿಯವರು ಅಷ್ಟೇ ಅಲ್ಲ, ಕೆಲ್ಸಕ್ಕೆ ಹೋಗುವಂತ ಪ್ರತಿಯೊಬ್ಬರದು ಕೂಡ ಇದೇ ಒಂದು ಸಮಸ್ಯೆ ಇರುತ್ತೆ ನೋಡಿ. ನೀವೇನ್ ನಾಳೆ ಆಸ್ಪತ್ರೆಗೆ ಹೋಗ್ಬೋದು ಬೇಡ, ಇಲ್ಲೇ. ಆಮೇಲೆ ECG ಪದೇ ಪದೇ ಮಾಡಿಸ್ಕೊಂಡ್ರು ನಾರ್ಮಲ್ ಬರುತ್ತೆ, ಯಾಕಂದ್ರೆ ಅದು ಪ್ರಯೋಜನ ಇಲ್ಲ. ನೀವು ಮಾಡಿಸ್ಕೊಳ್ಳೋದೇ ಬೇಕಾದ್ರೆ ಟ್ರೆಡ್ಮಿಲ್ ಎಕ್ಸರ್ಸೈಸ್ ಟೆಸ್ಟ್ ಮಾಡಿ, ಆವಾಗ ನಿಮ್ಗೆ ಇದೇನೋ ಇಲ್ಲೋ ಅಂತ. ಬಟ್ ನಿಮ್ಮ ಸಿಂಪ್ಟಮ್ ಕೇಳೋದ್ ನೋಡಿದ್ರೆ ಇದು ಹಾರ್ಟ್ದಲ್ಲಮ್ಮ. ಇದು ನೀವು ಕೆಲಸ ಮಾಡ್ತಾ ಇರೋದ್ರಿಂದ ಮಸಲು ಮತ್ತೆ ನರಗಳ ನೋವದು.
ಓಕೆ. ಅದು ಸರ್ವೈಕಲ್ ಸ್ಪಾಂಡಲೈಟಿಸ್ ಅಂತಾನು ಹೇಳ್ಬೋದು ಒಂದೊಂದ್ಸಲಿ ಚಿಕ್ಕ ವಯಸ್ಸು. ಹಾಗಾಗಿ ಎಕ್ಸಸೈಸ್ಗಳು ಮತ್ತೆ ರೆಗ್ಯುಲರ್ ಆಗಿ ನೀವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿದ್ರೆ ಬ್ರೇಕ್ ಕೊಟ್ಟು ಕೆಲಸ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಆದಷ್ಟು ಕಂಟಿನ್ಯೂಸ್ ಆಗಿ ಎಕ್ಸರ್ಷನಲ್ ವರ್ಕ್ ಮಾಡಕ್ ಹೋಗ್ಬೇಡಿ. ಅವಾಗ ನಿಮ್ಗೆ ಮಸಲ್ಸ್ ಗಳು ರಿಲ್ಯಾಕ್ಸ್ ಆಗುತ್ತೆ. ಆಗ ಪದೇ ಪದೇ ಈ ತರ ಆಗೋದು ತಪ್ಪಿಸಬಹುದು. ಓಕೆ ವೀಕ್ಷಕರೇ, ನೋಡಿ ಇಷ್ಟೊತ್ತವರೆಗೂ ನಿಮ್ಗೆ ಅವಕಾಶ ಮಾಡಿಕೊಟ್ವಿ. ಎಷ್ಟು ಜನ ಸಾಧ್ಯ ಆದ್ರೂ ಅಷ್ಟು ಜನ ನಿಮ್ಮ ಡೌಟ್ಗಳನ್ನ ನಮ್ಮ ಬಳಿ ಹೇಳ್ಕೊಂಡು ಖ್ಯಾತ ವೈದ್ಯರ ಮೂಲಕ ಆ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಂಡಿದ್ರಿ. ಅದು ಕೇವಲ ನಿಮ್ದಷ್ಟೇ ಅಲ್ಲ, ನಿಮ್ಮಂತೆ ನೂರಾರು ಜನ ಇರ್ತಾರೆ, ಅವರ ಡೌಟ್ಗಳು ಕೂಡ ಕ್ಲಿಯರ್ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಶಿವಮೊಗ್ಗದಿಂದ ಮಾಲತೇಶ್ ಅವರು ಕಾಲ್ ಮಾಡಿದ್ದಾರೆ. ಮಾಲತೇಶ್ ಅವರೇ ಹೇಳಿ. ಮೇಡಮ್ ಸರ್ ನಮಸ್ತೆ. ನಮಸ್ಕಾರ ಸರ್. ಮೇಡಮ್ ನಮಸ್ತೆ. ನಾನು ಶಿವಮೊಗ್ಗದಿಂದ. ನಾನು ಫ್ಯಾಕ್ಟ್ರಿ ವರ್ಕರ್ ಮೇಡಮ್. ನಾನು ಫ್ಯಾಕ್ಟ್ರಿ ವರ್ಕ್ ಹೋಗ್ತೀನಿ, ಲೇತ್ ವರ್ಕಿಗೆ. ಓಕೆ. ಬಟ್ ಮೇಡಮ್ ಇವಾಗ ಒಂದು ವರ್ಷದಿಂದ ಒಂದೆರಡು ವರ್ಷದಿಂದನೂ ಸ್ವಲ್ಪ ಅಂದ್ರೆ ಪದೇ ECG ಎಲ್ಲ ಮಾಡ್ತಿದ್ದೀನಿ ಮ್ಯಾಮ್, ಲೈಫ್ ಕೇರ್ ಅಲ್ಲೆಲ್ಲ. ಬಟ್ ಎಲ್ಲಾದ್ರೂ ನಾರ್ಮಲ್ ಬರುತ್ತೆ. ಪದೇ ಸ್ವಲ್ಪ ಲೆಫ್ಟ್ ಸೈಡ್ ತುಂಬಾ ಅವಾಗ ಸ್ವಲ್ಪ ಮಧ್ಯ ಭಾಗ ಸೈಡ್ ಭಾಗ ನೋವು ಕೊಡ್ತಾ ಇರುತ್ತೆ ಮೇಡಮ್. ಅದು ನಿಮ್ಗೆ ಒಂದ್ಸಲ ನೋವು ಬಂದ್ರೆ ಎಷ್ಟೊತ್ತಿರುತ್ತಮ್ಮ ಅದು? ಮೇಡಮ್ ನನಗೆ ಒಂದ್ ಸ್ವಲ್ಪ ನಮ್ದು ಲೆಫ್ಟ್ ಕೈ ಯಾವಾಗ್ಲೂ ರನ್ನಿಂಗ್ ಇರುತ್ತೆ ಮೇಡಮ್, ಮಿಷಿನ್ ಅಲ್ಲಿ ವರ್ಕ್ ಇರುತ್ತೆ. ಸೊ ಹಾಗಾದ್ರೆ ಅದು ನರಗಳಿಂದ ಬರುವಂತದ್ದು. ನರಗಳ ಇದು ಕೇವಲ ಅಷ್ಟೇ ಅಲ್ಲ, ಕೆಲ್ಸಕ್ಕೆ ಹೋಗುವಂತ ಪ್ರತಿಯೊಬ್ಬರದು ಕೂಡ ಇದೇ ಒಂದು ಸಮಸ್ಯೆ ಇರುತ್ತೆ. ನೋಡಿ, ನೀವೇನ್ ನಾಳೆ ಆಸ್ಪತ್ರೆಗೆ ಹೋಗ್ಬೋದು ಬೇಡ, ಇಲ್ಲೇ. ಆಮೇಲೆ ECG ಪದೇ ಮಾಡಿಸ್ಕೊಂಡ್ರು ನಾರ್ಮಲ್ ಬರುತ್ತೆ. ಯಾಕಂದ್ರೆ ಅದು ಪ್ರಯೋಜನ ಇಲ್ಲ. ನೀವು ಮಾಡಿಸ್ಕೊಳ್ಳೋದೇ ಬೇಕಾದ್ರೆ ಟ್ರೆಡ್ಮಿಲ್ ಎಕ್ಸರ್ಸೈಸ್ ಟೆಸ್ಟ್ ಮಾಡಿ, ಆವಾಗ ನಿಮ್ಗೆ ಇದೇನೋ ಇಲ್ವೋ ಅಂತ. ಬಟ್ ನಿಮ್ಮ ಸಿಂಪ್ಟಮ್ ಕೇಳೋದ್ ನೋಡಿದ್ರೆ ಇದು ಹಾರ್ಟ್ದಲ್ಲಮ್ಮ. ಇದು ನೀವು ಕೆಲಸ ಮಾಡ್ತಾ ಇರೋದ್ರಿಂದ ಮಸಲು ಮತ್ತೆ ನರಗಳ ನೋವೋದು. ಅದು ಸರ್ವೈಕಲ್ ಸ್ಪಾಂಡಲೈಟಿಸ್ ಅಂತಾನು ಹೇಳ್ಬೋದು ಒಂದೊಂದ್ಸಲಿ ಚಿಕ್ಕ ವಯಸ್ಸು. ಹಾಗಾಗಿ ಎಕ್ಸಸೈಸ್ಗಳು ಮತ್ತೆ ರೆಗ್ಯುಲರ್ ಆಗಿ ನೀವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿದ್ರೆ ಬ್ರೇಕ್ ಕೊಟ್ಟು ಕೆಲಸ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಆದಷ್ಟು ಕಂಟಿನ್ಯೂಸ್ ಆಗಿ ಎಕ್ಸರ್ಷನಲ್ ವರ್ಕ್ ಮಾಡಕ್ ಹೋಗ್ಬೇಡಿ. ಅವಾಗ ನಿಮ್ಗೆ ಮಸಲ್ಸ್ ಗಳು ರಿಲ್ಯಾಕ್ಸ್ ಆಗುತ್ತೆ. ಆಗ ಪದೇ ಈ ತರ ಆಗೋದು ತಪ್ಪಿಸಬಹುದು. ಓಕೆ ವೀಕ್ಷಕರೇ, ನೋಡಿ ಇಷ್ಟೊತ್ತವರೆಗೂ ನಿಮ್ಗೆ ಅವಕಾಶ ಮಾಡಿಕೊಟ್ವಿ. ಎಷ್ಟು ಜನ ಸಾಧ್ಯ ಆದ್ರೂ ಅಷ್ಟು ಜನ ನಿಮ್ಮ ಡೌಟ್ಗಳನ್ನ ನಮ್ಮ ಬಳಿ ಹೇಳ್ಕೊಂಡು ಖ್ಯಾತ ವೈದ್ಯರ ಮೂಲಕ ಆ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಂಡಿದ್ರಿ. ಅದು ಕೇವಲ ನಿಮ್ದಷ್ಟೇ ಅಲ್ಲ, ನಿಮ್ಮಂತೆ ನೂರಾರು ಜನ ಇರ್ತಾರೆ, ಅವರ ಡೌಟ್ಗಳು ಕೂಡ ಕ್ಲಿಯರ್ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಶಿವಮೊಗ್ಗದಿಂದ ಮಾಲತೇಶ್ ಅವರು ಕಾಲ್ ಮಾಡಿದ್ದಾರೆ. ಮಾಲತೇಶ್ ಅವರೇ ಹೇಳಿ. ಮೇಡಮ್ ಸರ್ ನಮಸ್ತೆ. ನಮಸ್ಕಾರ ಸರ್. ಮೇಡಮ್ ನಮಸ್ತೆ. ನಾನು ಶಿವಮೊಗ್ಗದಿಂದ. ನಾನು ಫ್ಯಾಕ್ಟ್ರಿ ವರ್ಕರ್ ಮೇಡಮ್. ನಾನು ಫ್ಯಾಕ್ಟ್ರಿ ವರ್ಕ್ ಹೋಗ್ತೀನಿ, ಲೇತ್ ವರ್ಕಿಗೆ. ಓಕೆ. ಬಟ್ ಮೇಡಮ್ ಇವಾಗ ಒಂದು ವರ್ಷದಿಂದ ಒಂದೆರಡು ವರ್ಷದಿಂದನೂ ಸ್ವಲ್ಪ ಅಂದ್ರೆ ಪದೇ ECG ಎಲ್ಲ ಮಾಡ್ತಿದ್ದೀನಿ ಮ್ಯಾಮ್, ಲೈಫ್ ಕೇರ್ ಅಲ್ಲೆಲ್ಲ. ಬಟ್ ಎಲ್ಲಾದ್ರೂ ನಾರ್ಮಲ್ ಬರುತ್ತೆ. ಪದೇ ಸ್ವಲ್ಪ ಲೆಫ್ಟ್ ಸೈಡ್ ತುಂಬಾ ಅವಾಗ ಸ್ವಲ್ಪ ಮಧ್ಯ ಭಾಗ ಸೈಡ್ ಭಾಗ ನೋವು ಕೊಡ್ತಾ ಇರುತ್ತೆ ಮೇಡಮ್. ಅದು ನಿಮ್ಗೆ ಒಂದ್ಸಲ ನೋವು ಬಂದ್ರೆ ಎಷ್ಟೊತ್ತಿರುತ್ತಮ್ಮ ಅದು? ಮೇಡಮ್ ನನಗೆ ಒಂದ್ ಸ್ವಲ್ಪ ನಮ್ದು ಲೆಫ್ಟ್ ಕೈ ಯಾವಾಗ್ಲೂ ರನ್ನಿಂಗ್ ಇರುತ್ತೆ ಮೇಡಮ್, ಮಿಷಿನ್ ಅಲ್ಲಿ ವರ್ಕ್ ಇರುತ್ತೆ. ಸೊ ಹಾಗಾದ್ರೆ ಅದು ನರಗಳಿಂದ ಬರುವಂತದ್ದು. ನರಗಳ ಇದು ಕೇವಲ ಅಷ್ಟೇ ಅಲ್ಲ, ಕೆಲ್ಸಕ್ಕೆ ಹೋಗುವಂತ ಪ್ರತಿಯೊಬ್ಬರದು ಕೂಡ ಇದೇ ಒಂದು ಸಮಸ್ಯೆ ಇರುತ್ತೆ. ನೋಡಿ, ನೀವೇನ್ ನಾಳೆ ಆಸ್ಪತ್ರೆಗೆ ಹೋಗ್ಬೋದು ಬೇಡ, ಇಲ್ಲೇ. ಆಮೇಲೆ ECG ಪದೇ ಮಾಡಿಸ್ಕೊಂಡ್ರು ನಾರ್ಮಲ್ ಬರುತ್ತೆ. ಯಾಕಂದ್ರೆ ಅದು ಪ್ರಯೋಜನ ಇಲ್ಲ. ನೀವು ಮಾಡಿಸ್ಕೊಳ್ಳೋದೇ ಬೇಕಾದ್ರೆ ಟ್ರೆಡ್ಮಿಲ್ ಎಕ್ಸರ್ಸೈಸ್ ಟೆಸ್ಟ್ ಮಾಡಿ, ಆವಾಗ ನಿಮ್ಗೆ ಇದೇನೋ ಇಲ್ವೋ ಅಂತ. ಬಟ್ ನಿಮ್ಮ ಸಿಂಪ್ಟಮ್ ಕೇಳೋದ್ ನೋಡಿದ್ರೆ ಇದು ಹಾರ್ಟ್ದಲ್ಲಮ್ಮ. ಇದು ನೀವು ಕೆಲಸ ಮಾಡ್ತಾ ಇರೋದ್ರಿಂದ ಮಸಲು ಮತ್ತೆ ನರಗಳ ನೋವೋದು. ಅದು ಸರ್ವೈಕಲ್ ಸ್ಪಾಂಡಲೈಟಿಸ್ ಅಂತಾನು ಹೇಳ್ಬೋದು ಒಂದೊಂದ್ಸಲಿ ಚಿಕ್ಕ ವಯಸ್ಸು. ಹಾಗಾಗಿ ಎಕ್ಸಸೈಸ್ಗಳು ಮತ್ತೆ ರೆಗ್ಯುಲರ್ ಆಗಿ ನೀವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿದ್ರೆ ಬ್ರೇಕ್ ಕೊಟ್ಟು ಕೆಲಸ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಆದಷ್ಟು ಕಂಟಿನ್ಯೂಸ್ ಆಗಿ ಎಕ್ಸರ್ಷನಲ್ ವರ್ಕ್ ಮಾಡಕ್ ಹೋಗ್ಬೇಡಿ. ಅವಾಗ ನಿಮ್ಗೆ ಮಸಲ್ಸ್ ಗಳು ರಿಲ್ಯಾಕ್ಸ್ ಆಗುತ್ತೆ. ಆಗ ಪದೇ ಈ ತರ ಆಗೋದು ತಪ್ಪಿಸಬಹುದು. ಓಕೆ ವೀಕ್ಷಕರೇ, ನೋಡಿ ಇಷ್ಟೊತ್ತವರೆಗೂ ನಿಮ್ಗೆ ಅವಕಾಶ ಮಾಡಿಕೊಟ್ವಿ. ಎಷ್ಟು ಜನ ಸಾಧ್ಯ ಆದ್ರೂ ಅಷ್ಟು ಜನ ನಿಮ್ಮ ಡೌಟ್ಗಳನ್ನ ನಮ್ಮ ಬಳಿ ಹೇಳ್ಕೊಂಡು ಖ್ಯಾತ ವೈದ್ಯರ ಮೂಲಕ ಆ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಂಡಿದ್ರಿ. ಅದು ಕೇವಲ ನಿಮ್ದಷ್ಟೇ ಅಲ್ಲ, ನಿಮ್ಮಂತೆ ನೂರಾರು ಜನ ಇರ್ತಾರೆ, ಅವರ ಡೌಟ್ಗಳು ಕೂಡ ಕ್ಲಿಯರ್ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ.